ಇನ್ನು ಮಾರ್ಚ್ 13ರಂದು ಎಸ್.ಎಂ. ಕೃಷ್ಣ ದಿಲ್ಲಿಗೆ ದೌಡಾಯಿಸಲಿದ್ದಾರೆ. ಮಾರ್ಚ್ 13ರಂದು ಎಸ್.ಎಂ. ಕೃಷ್ಣ ದಿಲ್ಲಿಗೆ ದೌಡಾಯಿಸಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಭೇಟಿ ಮಾಡಲಿದ್ದಾರೆ. ಎಸ್.ಎಂ. ಕೃಷ್ಣ ಬಿಜೆಪಿ ಸೇರ್ಪಡೆ ಬಗ್ಗೆ ಅಮಿತ್ ಶಾ ಜೊತೆ ಅವರು ಮಾತುಕತೆಯನ್ನು ನಡೆಸ್ತಾರೆ. ಬಹುತೇಕ ಮಾರ್ಚ್ 17ರಂದು ದಿಲ್ಲಿಯಲ್ಲೇ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ಪಡೆ ಸಾಧ್ಯತೆ ಕೂಡ ಇದೆ. ಅಮಿತ್ ಶಾ ಮಾತುಕತೆಯ ವೇಳೆ ಅಂತಿಮ ದಿನಾಂಕ ನಿರ್ಧಾರವಾಗುತ್ತೆ. ಬಿಜೆಪಿ ಸೇರ್ಪಡೆ ನಂತರ ರಾಜ್ಯದಲ್ಲಿ ಬೃಹತ್ ಸಮಾವೇಶ ನಡೆಸೋದಕ್ಕೆ ಎಸ್.ಎಂ. ಕೃಷ್ಣ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ. ನಂತರ ತಮ್ಮ ಬೆಂಬಲಿಗರನ್ನೂ ಬಿಜೆಪಿಗೆ ಕರೆತರಲಿದ್ದಾರೆ ಎಸ್.ಎಂ. ಕೃಷ್ಣ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನಿನ್ನೆಯಷ್ಟೇ ಪಕ್ಷದ ರಾಜ್ಯಾಧ್ಯಕ್ಷ ಬಿ.ಎಸ್. ಯಡಿಯೂರಪ್ಪ ಹಾಗೂ ಆರ್ ಅಶೋಕ್ ಅವರು ಎಸ್.ಎಂ. ಕೃಷ್ಣ ಅವರ ಮನೆಗೆ ತೆರಳಿ ಅವರಿಗೆ ಅಧಿಕೃತವಾದ ಆಹ್ವಾನವನ್ನು ಕೊಟ್ಟಿದ್ರು. ಹಾಗಾಗಿ ಈಗ ಮಾರ್ಚ್ 13ರಂದು ಎಸ್.ಎಂ. ಕೃಷ್ಣ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ಎಸ್.ಎಂ. ಕೃಷ್ಣ ಅವರು ಮಾನಸಿಕವಾಗಿ ಬಿಜೆಪಿಗೆ ಸೇರಬೇಕು ಅಂತ ಅನ್ಕೊಂಡಿದ್ರಂತೆ. ಆದರೆ ನನ್ನ ಸ್ಥಾನಮಾನ ರಾಜ್ಯದಲ್ಲಿ ಏನು ಅನ್ನುವಂತಹ ಒಂದು ಪ್ರಶ್ನೆ ಅವರಲ್ಲಿ ಕಾಡ್ತಾ ಇತ್ತಂತೆ. ಯಾಕೆಂದರೆ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಈಗಾಗಲೇ ಪಕ್ಷ ಘೋಷಣೆ ಮಾಡಿಬಿಟ್ಟಿದೆ. ಅದರ ಗೊಂದಲ ನಿವಾರಣೆ ಆಗಬೇಕಾಗಿತ್ತು. ಸೊ ಬಹುತೇಕ ಈಗೇನಾದರೂ ಆಗಿದೆಯಾ ಅಥವಾ ಆಗೋ ನಿಟ್ಟಿನಲ್ಲಿ ಇದೆಯಾ ಅಂತ? ಅರವಿಂದ್, ಈ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿ ಇಲ್ಲ. ಎಸ್.ಎಂ. ಕೃಷ್ಣ ಅವರ ಒಂದು ಸೇರ್ಪಡೆ ಬಗ್ಗೆ ಮೊದಲೇ ರಾಷ್ಟ್ರೀಯ ನಾಯಕರುಗಳು ಕೂಡ ಎಸ್.ಎಂ. ಕೃಷ್ಣ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಆ ಒಂದು ಸೇರ್ಪಡೆಗೆ ಎಸ್.ಎಂ. ಕೃಷ್ಣ ಅವರು ಒಪ್ಪಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಸ್ಥಾನಮಾನದ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅರವಿಂದ್. ಅಂದ್ರೆ ಈಗ ಅಧಿಕೃತವಾಗಿ ನರೇಂದ್ರ ಮೋದಿ ಅವರನ್ನು ಕೂಡ ಏನಾದರೂ ಒಂದ್ಸರ್ತಿ ಭೇಟಿ ಮಾಡ್ತಾರಾ ಎಸ್.ಎಂ. ಕೃಷ್ಣ ಅವರು, ಅಥವಾ ಅಮಿತ್ ಶಾ ಅವರೊಟ್ಟಿಗೆ ಮಾತನಾಡಿದ ನಂತರ ಅವರ ಜಾಯ್ನಿಂಗ್ ಡೇಟ್ ಅನೌನ್ಸ್ ಆಗುತ್ತಾ? ಅರವಿಂದ್, ಈಗಾಗಲೇ ಎಸ್.ಎಂ. ಕೃಷ್ಣ ಅವರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಅಮಿತ್ ಶಾ ಅವರು ನಡೆಸಿದ್ದಾರೆ. ಆದ್ರೆ ಅಧಿಕೃತವಾಗಿ ಒಂದು 13ನೇ ತಾರೀಕು ಎಸ್.ಎಂ. ಕೃಷ್ಣ ಅವ್ರ ಜೊತೆ ಅಮಿತ್ ಶಾ ಅವರು ಮಾತುಕತೆಯನ್ನು ನಡೆಸ್ತಾರೆ. ಅಂದ್ರೆ ದೆಹಲಿಗೆ ಸೋಮವಾರ ಎಸ್.ಎಂ. ಕೃಷ್ಣ ಅವರು ತೆರಳ್ತಾ ಇದ್ದಾರೆ. ಅವತ್ತೇ ಸಂಜೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ ಬಳಿಕ ಅವನು ಡೇಟ್ ಫಿಕ್ಸ್ ಆಗುತ್ತೆ. ಯಾಕೆಂದ್ರೆ ಎಸ್.ಎಂ. ಕೃಷ್ಣ ಅವರು ರಾಷ್ಟ್ರೀಯ ನಾಯಕರಾಗಿರೋದ್ರಿಂದ ದೆಹಲಿ ಮಟ್ಟದಲ್ಲೇ ಒಂದು ಸೇರ್ಪಡೆಗೊಳ್ಳಬೇಕಾ. ಯಾಕೆಂದ್ರೆ ಒಂದು ವೇಳೆ ಏನಾದ್ರು ದೆಹಲಿ ಮಟ್ಟದಲ್ಲಿ ಸೇರ್ಪಡೆ ಆದ್ರೆ ಅಧಿಕೃತವಾಗಿ ಅಲ್ಲಿ ದೆಹಲಿ ನಾಯಕರ ಸಮ್ಮುಖದಲ್ಲಿ ಸೇರ್ಪಡೆಯಾಗಿ ಆ ಬಳಿಕ ರಾಜ್ಯದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಇಲ್ಲೂ ಕೂಡ ಇಲ್ಲಿ ಸೇರ್ಪಡೆ ಆಗ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಆ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಅಂತಿಮ ನಿರ್ಧಾರ ಆಗಿಲ್ಲ. ಹಾಗಾಗಿ ಬಹುತೇಕ ಮಾರ್ಚ್ ಅವರ ಹಾರ್ಡ್ ಕೋರ್ ಬೆಂಬಲಿಗರು ಯಾರಾದ್ರೂ ಬಿಜೆಪಿ ಸೇರೋ ಮನಸ್ಸು ಮಾಡಿದಾರ ರವೀಶ್? ಈಗಾಗಲೇ ಹೇಳ್ತಾ ಇದ್ದಾರೆ ಬಹಳಷ್ಟು ಜನ ಸೇರ್ಬೋದು ಅಂತ, ಆದ್ರೆ ಇನ್ನೂ ಯಾರೊಬ್ರು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ಕಣ್ಣಿದ್ದವರ ಕತೆ ಏನು ಅಂತ ನೋಡ್ಕೊಂಡು ಬರೋಣ. ಬಿಜೆಪಿಯೊಳಗಿನ ಬೆಂಕಿ ಯಾವುದೇ ಕಾರಣಕ್ಕೂ ಆರುವ ಲಕ್ಷಣ ಕಾಣಿಸ್ತಾ ಇಲ್ಲ. ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಬಣದ ಅತೃಪ್ತರು ಮುಖಂಡರು ತುರ್ತು ಸುದ್ದಿಗೋಷ್ಠಿ ನಡೆಸಿದ್ರು, ಮತ್ತೊಮ್ಮೆ ಸಡ್ಡು ಹೊಡೆದ್ರು. ಕಿಚ್ಚ ಸುದೀಪ್ ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ಗೋಸ್ಕರ ರಾಜ್ಯದ ಹಲವಾರು ಭಾಗಗಳಿಗೆ ಹೋಗ್ತಿದ್ದಾರೆ. ಜನಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ಸುದೀಪ್ ಶುರು ಮಾಡಿದ್ದು ಅದು ತುಮಕೂರಿನಿಂದ. ತುಮಕೂರಿನಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತಾರೆ ಸಿನಿಮಾ ಥಿಯೇಟರ್ ಮುಂದೆ ನಿಂತು.